ವೀರನ್ಗೌಡ ವೀರನ್ಗೌಡ ಅಣ್ಣ ಬಾ ಒಳಗೆ. ತಂಗಿ ವೀರನ್ಗೌಡ ಅದ ನನ್ನ ಮನ್ಯಾಗ ಹೂನಯ್ಯಣ್ಣ ಒಳಗದಾನ. ಮಾವ ಇಲ್ಲ ನಮ್ಮ ಮನ್ಯಾಗ ಇಲ್ಲ ಇದ್ರೆ ಅಣ್ಣ ಈಗ ಹೊರಗೆ ಹೋದ್ರು ನೋಡು ಬರ್ತಾರಂತಡಿ. ಬರ್ಲಿ ಅದು ತಂಗಿ ಮತ್ತ ವೀರನ್ಗೌಡ ವಿರೋಧ ಆಯ್ಕೆ ಆಗ್ಯಾನ ಅದಕ್ಕ ಇವತ್ತ ಪಂಚಾಯತಿ ಅವಂಗ ಸನ್ಮಾನ ಮಾಡಾರದಾರ. ಹಿಂಗನೇ ಅಣ್ಣ ಅದಕ್ಕ ಈರನ್ಗೌಡ ದೌಡ ಮೈ ತಕೊಂಡಾನ ಇವತ್ತ. ಬೇಷಾತ್ ಬಿಡು ಕುಂದ್ರ ಅಣ್ಣ ಚಾ ತರ್ತೀನಿ ಕುಡಿ ಅಂತಿ. ಯವ್ವ ಚೆನ್ನವ ಚಾ ಬೇಡ ಈಗ ಮುಂಜಾನಿಂದ ಅಂದ್ರೆ 3 ಬಗೆ ಆಗೈತಿ. ಈಗ ಮತ್ತೆ ಅಲ್ಲಿ ಪಂಚಾಯತಿಯಾಗ ಅಲ್ಲಿ ಚಾ ಕುಡ್ರಿ ಏನಾರ ತಿನ್ರಿ ಅಂತ ಹೇಳಿ ಗಂಟೆ ಬೀಳ್ತಾರ ಕೇಳಂಗೆ ಇಲ್ಲ ಒಲ್ಲಿ ಅಂದ್ರು ಅಂದಂಗ ಚೆನ್ನವ ಮಾವ ಇಲ್ಲದನ. ಅಣ್ಣ ನಿನಗ ಗೊತ್ತಲ್ಲ ನಿಮ್ಮ ಅವನ್ ಚಾಳಿ ಹೊರಬಿದ್ರಂದ್ರ ಮನಿ ಯಾವಾಗ ನೆನಪಕ್ಕತೆ ಏನ. ಖರೆ ಬಿಡುವ ಹೊರಗೆ ಹೋಗಿಂದ ಮತ್ತ ಗಂಡ್ಮಕ್ಳಿಗೆ ಅಂದ್ರ 14 ಕೆಲಸ ಮತ್ತೆಲ್ಲಾನು ಮುಗಿಸ್ಕೊಂಡ ಬರ್ಬೇಕಲ್ಲ. ಅಂದಂಗ ಮಾವನು ಇದ್ರ ಬೇಷಾಕಿತ್ತು. ಮಗಗ ಸನ್ಮಾನ ಮಾಡ್ತಾರ ಅಪ್ಪ ಕಣ್ ತುಂಬಿಕೊಂಡ್ರ ಚಂದದ. ಹೌದಯ್ಯಣ್ಣ ಒಮ್ಮೊಮ್ಮೆ ಈರನ್ಗೌಡಗ ರಗಡ ಬದ್ರಾಡೋರು ದಾರಿ ಬಿಡ್ತಿಲ್ಲ ಮಗನ ದಾರಿ ಬಿಡ್ತಿಲ್ಲ ಅಂತ ಹೇಳಿ. ನಮ್ಮ ಈರನ್ಗೌಡ ಸಾಲಿ ಕಲೀಲಾರದ್ ನೋಡಿ ಎಲ್ಲೇ ದಾರಿ ಬಿಡ್ತಾನ ಏನ ಎಣ್ಣ ಅನಿಸ್ಬಿಟ್ಟಿತ್ತು. ದೇವರು ನಮ್ಮ ಮೇಲೆ ಅದಾನ ಪಾಯಣ್ಣ ಮಗನ ಒಳ್ಳೆ ದಾರಿಗೆ ಹಚ್ಚಿದ. ಎಲ್ಲ ನಶೀಬ್ ಬೇಕು ನೋಡುವ ಕಾಣ್ಬೇಕಂದ್ರ ಈರನ್ಗೌಡನ್ ಕೂಟ ಒಡ್ಡಾಡ ಹುಡುಗರು ಎಷ್ಟೊಂದು ಈಗ ಹಾಳಾಗಿ ಅವ್ರ ಗತಿನ ನೋಡ್ಬಾರ್ದು. ಆದ್ರ ನಿಮ್ಮ ಈರನ್ಗೌಡ ಒಂಥರ ಕೂಟಾಗ ಅಡ್ಡಾಡಿದ್ರು ಚಟಗಾರ ಆಗ್ಲಿಲ್ಲ. ಕರೆನೇ ಅಣ್ಣ ಎಲ್ಲ ಚಲೋ ಐತಂದ್ರೂ ಮನುಷ್ಯಾಗ ಏನಾರ ಒಂದ್ ಹಾಕಿರ್ತಾನ ದೇವ್ರು. ಏನ್ ಮಾಡುದಪ್ಪ ಅವ್ನ ಜೀವನ ಒಂದ್ ಸರಿ ಹೋದ್ರ ಅಷ್ಟೇ ಸಾಕಯ್ಯಣ್ಣ. ನವ ಖುಷಿ ಪಡೋ ಸಂದರ್ಭದಾಗ ಯಾಕೆ ದುಃಖ ಪಡ್ತಿದಿ? ಇದ ಕಾಲ ಇರುವುದಿಲ್ಲ. ಮಳಿ ಬಂದಿಂದ ಹೆಂಗ ಕೆಟ್ಟ ಕೆಸರು ಕೊಚ್ಕೊಂಡ್ ಹೋಗ್ತತಿ ಹಂಗ ದಿನಾ ಕಳೆದಂಗ ಅವನ ಜೀವನಾನು ಹಸನ್ ಹಾಕೊಂತ ಹೋಗ್ತತಿ. ಏನ ಕೆಟ್ಟ ಗೆಳಗಿ ಆ ಹುಡುಗಿಗೆ ತಲೆಯಾಗ ಏನ ಒಂದು ವಿಚಾರ ಬಂದತಿ. ಇದ ವಿಚಾರ ನಾಳೆ ಇರುವುದಿಲ್ಲ, ನಾಳೆ ವಿಚಾರ ನಾಡ್ದಿರುವುದಿಲ್ಲ. ಇನ್ನೊಂದ್ ದಿನ ನೋಡುನು ಕೇಳುನು ಏನಂತಾಳ ಏನಿಲ್ಲ ಅಂತ. ಮತ್ತ ಅಂತೂ ಮಿಕ್ಕಿ ಆ ಹುಡುಗಿ ನಿಮ್ಮ ದಾರಿಗೆ ಬರ್ಲಿಕ್ರ ಮುಂದಿನ ದಾರಿ ಹುಡುಕೊಳ್ಳೋದು. ಹುಡುಗ ಕುಡ್ಡಲ್ಲ ಕುರುಡಲ್ಲ, ಚಟ ಮಾಡವಲ್ಲ, ಹಾಳು ಬಾಳೆ ಮಾಡವಲ್ಲ. ಇಂಥ ಹುಡುಗ ಕನ್ನೆ ಯಾರು ಕೊಡಂಗಿಲ್ಲ ಅಂತಾರಂದಿ. ನಾನು ನೀನು ಅಂತಾರ. ಮತ್ತೊಂದು ಮದ್ವಿ ಮಾಡಿದ್ರ ಆತ. ಮಾವ ಏನದ ಈ ವಯಸ್ಸಿನಾಗ ಏನ ಮದ್ವಿ ಗಿದ್ವಿ ಅನ್ನ ಕುಂತಿದಿ? ನನಗಲ್ಲಪ್ಪ ಅಳಿಯ ದೇವ್ರ ನಿನಗ ನನಗ ಮದುವೆ. ಮಾಮ ನನ್ನ ಜೀವನದಾಗ ಮದುವೆ ಅನ್ನ ಪುಟ ಮುಚ್ಚೇತಿ. ಅದ್ರಲಿಂದ ಹೊರಗೆ ಬರಾಕ ನನಗ ಇನ್ನೂ ಮಟ ಸಾಧ್ಯ ಆಗಿಲ್ಲ. ಅಂತದ್ರೊಳಗ ಇನ್ನೊಂದು ಮದ್ವಿ ಉಸಾಬರಿ ಮರೇ ಬೇಡ. ನೋಡಯ್ಯಣ್ಣ ಹಿಂಗ ಮಾತಾಡ್ತಾನ. ಎಷ್ಟು ದಿನ ಅಂತ ಸುಮ್ಮನಿರೋದು? ಮದುವೆ ಆಗಿ 6 ತಿಂಗಳು ಕಳೆಯಕ್ ಬಂತ. ಆದ್ರೂ ಆ ಹುಡುಗಿ ಸುದ್ದಿಲ್ಲ ಸುಖಾಲಿಲ್ಲ. ಅಣ್ಣ ನನ್ನ ಮಗನ ಮುಖ ನೋಡಿದ್ರೆ ಹೊಟ್ಟಾಗಿನ ಕಳ್ಳು ಹಿಂಡದಂಗ ಆಕಾವ. ನನಗೂ ವಯಸ್ಸಾಕೊಂತ ಬಂತ. ಇವಂಗ ಮುಂದಿನ ಜೀವನಕ್ಕ ಒಂದು ಆಸರಿ ಬೇಕ. ಯವ್ವ ಪಂಚಾಯತ್ಯಾಗ ನನಗ ಅವಿರೋಧ ಆಯ್ಕೆ ಆಗಿದ್ದಕ್ಕ ಸನ್ಮಾನ ಇಟ್ಟಾರಬೇ ಇವತ್ತ. ನೀ ಅದನ್ನ ಬಿಟ್ಟು ಹಿಂದೆಲ್ಲ ಆಗಿದ್ದು ತಕ್ಕೊಂಡು ನೀನು ಸುಳ್ಳ ತೆಲಿಗೆ ಚಿಂತೆ ಹಚ್ಕೊಂತಿ, ನನಗೂ ಚಿಂತೆ ಹಚ್ತಿ. ತಂಗಿ ಈರನ್ಗೌಡ ಹೇಳೋದು ಖರೆ ಐತಿ. ನೀ ಯಾ ಚಿಂತೆನೂ ಮಾಡ್ಬೇಡ, ಎಲ್ಲ ಒಳ್ಳೇದಾಗ್ತತಿ. ಇಷ್ಟ ಅನ್ಕೊಂಡ ಸುಮ್ಮನಾದೇವೆ ಅಣ್ಣ. ಗೌಡಪ್ಪ ಯಾವಾಗ ಬಂದಿಪ್ಪ? ಬಾರ್ ಓ ಮಾವ ಎಲ್ಲಿ ಹೋಗಿ? ನಾನು ಸ್ವಲ್ಪ ಹೊತ್ತಾತ್ ಬಂದ್. ಏನಪ್ಪಾ ದೊಡ್ಡ ಗೌಡ್ರು ಮಂದಿ ನಮ್ಮನಿ ಕಡೆ ಪಾದ ಬೆಳೆಸಿರಿ? ಮಾವ ದೊಡ್ಡ ಮಂದಿ ನಾವಲ್ಪ. ಈಗ ಸದ್ಯಕ್ಕ ನಿನ್ನ ಮಗ. ಮಾವ ಯಾ ದೊಡ್ಡ ಮಂದಿ ತಂದೀಪ? ಏನಿದ್ರು ನಮ್ಮಪ್ಪ ನೀವ ದೊಡ್ಡ ಮಂದಿ ಊರಿಗೆ. ಅಳಿಯ ವಯಸ್ಸು ಹೋದ್ವು, ಇನ್ನ ನಮ್ ಕತಿ ಮುಗಿತು. ಇನ್ನೇನಿದ್ರು ಈರಪ್ಪನ ಹವ. ಮಾವ ನಡಿಪ ಯಪ್ಪ, ಸುಳ್ಳ ನನಗ ನಾಚಿಕೆ ಹಸ್ತಿ ನೀನು. ನಡಿಪ ನೀನು. ಮಗಗ ಸನ್ಮಾನ ಮಾಡ್ತಾರ ನೋಡಿ ಖುಷಿ ಪಡುವಂತಿ. ಈರನ್ಗೌಡ ನಾನು ಬರ್ಲಿ ಅನ್ಪ? ಯಪ್ಪ ಇದೆಲ್ಲ ನಿಂದು ಅವಂದು ಬೆಂಬಲದಿಂದನ ಆಗಿದ್ದು. ನೀವಿದ್ರ ನನಗ ಇನ್ನೂ ಖುಷಿ ಆದನ್ಪ ಮಾವ. ಶಂಕದಾಗಿಂದ ಬಂತ ತೀರ್ಥ. ಹೊರಗೆ ಹೋಗಿ ನನಗೆ ಯಾವ್ದಾರ ಕೆಲಸ ಸಿಕ್ತೈತೋ ಏನು ಅಂತ ನೋಡಿ ಬರ್ತೇನೆ. ಮಂದಕಿನಿ ತಡಿ ನಾನು ಬರ್ತೇನೆ. ಇಬ್ರು ಕೂಡ ಏನಾರ ಕೆಲಸ ಸಿಕ್ಕ್ರ ಮಾಡೋಣಂತ. ಯವ್ವ ಈ ವಯಸ್ಸಿನಾಗ ನೀ ಏನ್ ಕೆಲಸ ಮಾಡ್ತಿ? ಏನು ಬೇಕಾಗಿಲ್ಲ, ನೀನು ಮನ್ಯಾಗಿರು. ನಾನು ಯಾವ್ದಾರ ಕೆಲಸ ಸಿಕ್ತಂದ್ರ ಮನೆಗೆ ಬೇಕಾಗಿದ್ದು ಅಂತ ಒಂದ್ ಸ್ವಲ್ಪ ಸಂತಿ ತಗೊಂಡು ಸಾಯಂಕಾಲ ಮಟ ಅಂದ್ರೆ ಮನೆಗೆ ಬರ್ತೇನೆ. ಮಂದಕಿನಿ ನಮ್ಮಿಬ್ಬರಿಗೆ ಎಂತ ಗತಿ ಬಂತ ಯವ್ವ, ಎಂತ ಗತಿ ಬರ್ತೈತೆ ಅಂತೇಳಿ ನನಗ ಎಂದು ಕನಸು ಮನಸ್ಸಿನಾಗ ನೆನ್ಸಿರ್ಲಿಲ್ಲ.
ಯವ್ವ ನೀ ಏನು ಚಿಂತೆ ಮಾಡಬೇಡ, ನಿನಗ ನಾ ಅದೀನಿ, ನಾ ಹೆಂಗಾರ ಮಾಡಿ ನಿನ್ನ ಸಾಕ್ತೇನೆ ಬೇ. ಮಂದಾಕಿನಿ ಬಾ ಸಣ್ಣವ, ಮಂದಾಕಿನಿ ತಗೋ ಇದನ್ನ, ಹೊಟ್ಟೆ ಹಸ್ಕೊಂಡು ಬಂದಿರೋ ಏನು ಮೊದ್ಲ ತಿನ್ರಿ. ಸಣ್ಣವ ಪಾಪ ನೀವ್ಯಾಕೆ ತ್ರಾಸ ತಗೊಂಡ್ರಿ? ಮಂದಾಕಿನಿ ನೀವು ನೋಡಿದ್ರ ಊಟ ಅರ್ಬಿ ಮ್ಯಾಗ ಬಂದಿರಿ, ಯಾವಾಗ ಊರ್ ಬಿಟ್ಟಿರೋ ಏನೋ, ಅದಕ್ಕ ಹೊಟ್ಟೆ ಹಸ್ತಿರ್ಬೇಕಂತೇಳಿ ತಗೊಂಡು ಬಂದೆ, ತಿನ್ರಿ. ಅನ್ಸೂಯ ನನ್ನ ಕ್ಷಮಿಸ್ಬಿಡು, ನಾನಿನ್ನ ತಪ್ಪು ತಿಳ್ಕೊಂಡಿದ್ದೆ. ನಾನು ನಿನಗ ಎಷ್ಟೆಲ್ಲ ಕಷ್ಟ ಕೊಟ್ರು ನಮ್ಮ ಕಷ್ಟ ಕಾಲದಾಗ ನೀ ಬಂದು ಇವತ್ತ ಒಂದು ತುತ್ತು ಅನ್ನ ಕೊಡಾಕತ್ತಿ ಅಂದ್ರೆ ನಿನ್ನ ಮುಂದೆ ನಾ ವಯಸ್ಸನ್ನೇ ದೊಡ್ಡಕ್ಕೆ ಆದ್ರು ಇವತ್ತ ಸಣ್ಣಕ್ಕೆ ಆಗ್ಬಿಟ್ಟೆ. ಯಾಕೆ ಹಂಗ ಅನ್ಕೊಂತಿ? ಸಣ್ಣವ್ರ ದೊಡ್ಡವ್ರ ಹಿಂದಾಗಿರುವಂತ ದ್ವೇಷನ ಸಾಧಿಸ್ಕೊಂತ ಹೊಂಟ್ಬಿಟ್ರ ಜೀವನ ಆಗುದಿಲ್ಲ, ಮುಂದಿನ ಜೀವನಾನು ನೋಡ್ಕೊಂಡು ಹೋಗ್ಬೇಕಾಕೇತಿ. ಮಂದಾಕಿನಿ ಆಗಿದ್ದ ಆತ, ನಿಮ್ಮಪ್ಪಂದ ಈ ಮನಿ ಬಿಟ್ರ ಮತ್ತಿನ್ನೇನೂ ಇಲ್ಲ. ಅದ್ರಾಗ ನನಗ 5 ಮಂದಿ ಗಂಡು ಮಕ್ಕಳು, ನೀ ಹುಟ್ಟಿದ್ದಕ್ಕೋ ಏನೋ ಒಂದು ಹೆಣ್ಣು ಮಗು ಕೊಡ್ಲಿಲ್ಲ. 5 ಮಂದಿ ಸಸ್ತ್ಯಾರು ಬಂದಾರ, ಎಲ್ಲಾರು ಅವ್ರವ್ರ ಪಾಡಿಗೆ ಅವ್ರವ್ರು ದುಡ್ಕೊಂತಾರ ತಿಂತಾರ, ತಾವು ಉಣ್ಣೋದ್ರಾಗ ನನಗೂ ಒಂದು ತುತ್ತು ಕೂಳು ಕೊಡ್ತಾರ. ಮಂದಾಕಿನಿ ನಾ ಹಿಂಗಂತೇನೆ ಅಂತ ಬೇಜಾರ್ ಮಾಡ್ಕೋಬೇಡ ಮಗಳ, ನಾನು ಮಕ್ಕಳ ಕೈಯಾಗ ಸಸ್ತ್ಯಾರ ಕೈಯಾಗ ಇರಕಿ, ದಿನಂಪ್ರತಿನೂ ನಾ ನಿನಗ ಸಹಾಯ ಮಾಡಕ ಆಗಲ್ಲ. ಅದಕ್ಕ ನಿನ್ ಜೀವನಕ್ಕ ನೀನು ಒಂದು ದಾರಿನ ಹುಡುಕೋ ಮಂದಾಕಿನಿ. ಮಂದಾಕಿನಿ ನಾ ಒಂದ್ ಮಾತು ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡ. ಸುಮ್ಮನೆ ಇದನ್ನೆಲ್ಲ ಇಷ್ಟೆಲ್ಲ ಕಷ್ಟ ಪಡೋದಕ್ಕಿಂತನೂ ಒಂದು ಒಳ್ಳೆ ವರ ಹುಡುಕ್ತೀವಿ, ಮದ್ವಿ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ. ನಿಮ್ಮ ಮುಂದೆ ಒಂದು ಜೀವನ ಅಕಿದ ಹೆಂಗಾದ್ರೂ ನಡಿತೈತಿ, ನೀನ ಬದುಕಿ ಬಾಳ್ಬೇಕಾದಕಿ. ಅದಕ್ಕ ಮಗಳ ನನ್ನ ಮಾತು ಕೇಳ, ಮದ್ವಿ ಮಾಡ್ಕೊಂಡು ಆರಾಮ ನಿನ್ ಜೀವನದಾಗ ನೀ ಇರು. ಯಾ ಬಾಯಿಂದ ಹೇಳಿ ಮಂದಾಕಿನಿ ಮದುವೆ ಆಗಿಂದ ಗಂಡನ ಮನೆಗೆ ಹೋಗಾಕ ಒಳ್ಳೆ ಅಂದಿಂದ ನಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕ್ಯಾರ ಅಂತ. ತಾಯಿ ಮಗಳ ಹಣೆ ಬರಹದಾಗ ಗಂಡನ ಮನೆಯಾಗ ಚಂದಿಗೆ ಇರುವಂತ ಯೋಗ ಐತ್ಯೋ ಇಲ್ಲೋ ಆ ದೇವರಿಗೆ ಗೊತ್ತು. ಮಂದಾಕಿನಿ ನಾ ಹೇಳಿದ್ದು ನಿನಗೇನಾರ ಬೇಜಾರ ಅನ್ನಿಸ್ತಾ? ಸಣ್ಣವ ಇಲ್ಲ ಇಲ್ಲ ನನಗೇನು ಬೇಜಾರಿಲ್ಲ, ಇದ್ರ ಬಗ್ಗೆ ನಾನು ವಿಚಾರ ಮಾಡ್ತೀನಿ. ಆಯ್ತು ಮಂದಾಕಿನಿ ನಾನಿನ್ ಬರ್ತೀನಿ. ಮಂದಾಕಿನಿ ಮುಂದಿನ ಜೀವನ ಹೆಂಗ ಅನ್ನೋದ ಒಂದು ಪ್ರಶ್ನೆಯಾಗಿ ಉಳಿದ್ಬಿಟ್ಟೈತಿ. ಪ್ರೀತಿಯ ವೀಕ್ಷಕರೇ, ನಿನ್ನೆ ಮತ್ತೆ ಇವತ್ತು ಬೆಳಗ್ಗೆ ನಾನು ವಿಡಿಯೋ ಬಿಟ್ಟಿಲ್ರಿ, ಈಗ ಬಿಡಾಕತ್ತೀನಿ ಸಾಯಂಕಾಲ. ಅದಕ್ಕೆ ಕಾರಣ ಏನಂದ್ರೆ ಇತ್ತೀಚೆಗೆ ಸ್ವಲ್ಪ ದಿನದಿಂದ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗೈತಿ ಸ್ನೇಹಿತರೆ. ಯಾಕಂದ್ರೆ ಇಷ್ಟೊಂದು ಕಷ್ಟಪಟ್ಟು ವಿಡಿಯೋಗಳನ್ನ ಮಾಡ್ತೀವಿ, ಬಟ್ ಅದಕ್ಕೆ ತಕ್ಕಂತ ಪ್ರತಿಫಲಗಳು ಸಿಗ್ತಾ ಇಲ್ಲ. ಸೊ ಜನರು ಕೂಡ ವಿಡಿಯೋಗಳನ್ನ ನೋಡ್ತಾ ಇಲ್ಲ, ಜೊತೆಗೆ ಒಂದು ಲೈಕ್ ಮಾಡ್ರಿ ಅಂತ ಪ್ರತಿ ಒಂದು ವಿಡಿಯೋದಲ್ಲೂ ಕೂಡ ನಾನು ಕೇಳ್ಕೊತೀನಿ, ಬಟ್ ಯಾರು ಸರಿಯಾಗಿ ಲೈಕ್ ಮಾಡೋದಿಲ್ಲ. ಜೊತೆಗೆ ವಿಡಿಯೋದೊಳಗೆ ಏನಾದರೂ ತಪ್ಪಿದ್ರೆ ತಿಳಿಸ್ರಿ ಅಂತ ಕೂಡ ನಾನು ಕಮೆಂಟ್ ಮಾಡಿರ್ತೀನಿ. ಸೊ ಅವಾಗೂ ಅದಕ್ಕೂ ಯಾರು ರಿಪ್ಲೈ ಮಾಡೋದೇ ಇಲ್ಲ. ವೀಕ್ಷಕರೇ, ನಮ್ಮ ಮನೆಯಲ್ಲೂ ಕೂಡ ಎಲ್ಲ ಒಂದು ಜವಾಬ್ದಾರಿ ಕೂಡ ನಾನೇ ನಿಭಾಯಿಸಬೇಕು. ಸೊ ಅದರಲ್ಲೇ ಸ್ವಲ್ಪ ಟೈಮ್ನ ಉಳಿಸ್ಕೊಂಡು ಒಂಚೂರು ರೆಸ್ಟ್ ಇಲ್ಲದೆ ನಾನು ವಿಡಿಯೋಗಳನ್ನು ಮಾಡಬೇಕು. ಸೊ ನಾನು ವಿಡಿಯೋ ಮಾಡೋದ್ರಿಂದ ತುಂಬಾ ಖುಷಿ ಸಿಗ್ತೈತಿ, ಜೊತೆಗೆ ನನ್ನ ಖುಷಿನ ಕೂಡ ನಿಮ್ಮ ಜೊತೆ ಹಂಚ್ಕೋತೀನಿ. ಬಟ್ ಯಾಕೋ ಜನರಿಗೆ ನನ್ನ ಕತೆಗಳು ಇಷ್ಟ ಆಗ್ತಾ ಇಲ್ಲ ಅಂತ ನನ್ನ ಮನಸ್ಸಿಗೆ ಅನ್ಸಾಕತ್ತೈತಿ. ಅದಕ್ಕೆ ಸ್ನೇಹಿತರೆ 2 ದಿನದಿಂದ ಯಾಕೋ ಮನಸ್ಸಿನಾಗ ಗೊಂದಲ, ವಿಡಿಯೋನ ಮಾಡ್ಲಾ ಅಥವಾ ಬೇಡ ಅನ್ನೋದೇ ಒಂದು ಪ್ರಶ್ನೆ. ಅದಕ್ಕೆ ಸ್ನೇಹಿತರೆ ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟ, ನನ್ನ ಕತೆಗಳು ನಿಮ್ಗೆ ಇಷ್ಟ ಆಗ್ತಾವೋ ಇಲ್ಲೋ, ಅಥವಾ ನನ್ನ ಕತೆ ಮಾಡ್ಲಾ ಬೇಡವಾ ಅನ್ನೋದು ನಿಮ್ಮ ಅನಿಸಿಕೆ ಏನೈತೆ ಅನ್ನೋದು ದಯಮಾಡಿ ನನಗೆ ತಿಳಿಸಿದ್ರೆ ಮುಂದಿನ ಒಂದು ನಿರ್ಧಾರನ ನಾನು ಮಾಡಬಹುದು. ಸ್ನೇಹಿತರೆ ನಿಮ್ಮಿಂದನೇ ನಾನು, ಸೊ ಹಾಗಾಗಿ ನಿಮ್ಮ ಎಲ್ಲರ ಅಭಿಪ್ರಾಯನೇ ನನಗೆ ಮುಖ್ಯ. ದಯಮಾಡಿ ಒಂದು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ರಿ. ಧನ್ಯವಾದ ಸ್ನೇಹಿತರೆ.